ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಫೀಸಿಂದ ಬಂದಿದ ತಕ್ಷಣ ರೆಡಿಯಾಗಿದ್ದೀನಿ. ಯಾಕಂದರೆ ನನ್ನ ಫ್ರೆಂಡು ಒಂದು ಬರ್ಡೇ ಪಾರ್ಟಿ ಇದೆ, ಬರ್ಡೇ ಸೆಲೆಬ್ರೇಷನ್ ಕೂಡ ಇದೆ. ಅದಕ್ಕೋಸ್ಕರ ಹೋಗೋದ್ರಿಂದ ರೆಡಿಯಾಗಿರೋದು. ಬರ್ಡೇ ಎಲ್ಲ ಇರೋದು ಮೈಸೂರಲ್ಲಿ ಎಲ್ಲಿ ಅಂತ ನಾನು ಹೋಗ್ತಾ ಹೇಳ್ತೀನಿ. ಗೈಸ್ ಬನ್ನಿ ಹೋಗೋಣ. ಔಟ್ಫಿಟ್ ಇದರಲ್ಲಿ ಗೈಸ್ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಈ ಔಟ್ಫಿಟ್ಗೆ ಇದೊಂದೇ ಶೂ, ನನ್ನ ಹತ್ರದ್ದು ವೈಟ್ ಕಲರ್ ಶೂ, ಅದಕ್ಕೆ ಯಾವಾಗಲೂ ಅದನ್ನೇ ಹಾಕ್ತೀವಿ. ನನ್ನ ಫ್ರೆಂಡ್ಸ್ ಇಬ್ಬರು ನನ್ನೇ ಲೇಟು ಅಂತಾರೆ, ಇವಾಗ ರೆಡಿಯಾಗಿ ಬರ್ತವ್ರೆ, ನನಗಿಂತ ಲೇಟು. ರೆಡಿಯಾಗಿ ಬಂದು ಇವಾಗ ಹೋಗೋದಷ್ಟೇ ಗೈಸ್. ಬರ್ಡೇ ಪಾರ್ಟಿ ಇರೋದು ಲೇಟಾಗಿರೋದು, ಅದಕ್ಕೋಸ್ಕರ ನಾವು ಕೂಡ ಲೇಟಾಗಿ ಹೋಗ್ತಿದ್ವಿ. ಅದಕ್ಕೆ ಇವರು ಕೂಡ ಲೇಟಾಗಿ ರೆಡಿಯಾಗಿ ಬಂದಿದ್ದಾರೆ. ನಾವು 3 ಜನ ಇವಾಗ ಟ್ರಿಪ್ಸ್ ಹೋಗ್ತಿದ್ದೀವಿ ಗೈಸ್. ಇವಾಗ ಮೈಸೂರಲ್ಲಿ ಇಷ್ಟೊತ್ತಲ್ಲಿ ಗಾಡಿ ಹಿಡಿಯಲ್ಲ ಅಂತ ಅಂದ್ಕೊಂಡು ಟ್ರಿಪ್ಸ್ ಹೋಗ್ತಿರೋದು. ಏನಕ್ಕೆ ಇಷ್ಟೊತ್ತಲ್ಲಿ ಬಸ್ಸಲ್ಲಿ ಬೇರೆ ಹೆಂಗೆ ಹೋಗೋದು ಅಂತ ಗಾಡಿಲೇ ಟ್ರಿಪ್ಸ್ ಹೋಗ್ತಿದ್ವಿ ಗೈಸ್. ಹಾಗೇನೆ ಹೋಗಿ ಮೈಸೂರಲ್ಲಿ ಸಿಗ್ತೀನಿ ಗೈಸ್. ಗಾಡಿನ ಪಾರ್ಕ್ ಮಾಡಿಬಿಟ್ಟಿಲ್ಲ, ನಾವು ಹೋಗ್ತಿರೋದು ಫೋರಂ ಮಾಲ್ಗೆ ಗೈಸ್. ಬರ್ಡೇ ಪಾರ್ಟಿ ಇರೋದು ಕೂಡ ಇಲ್ಲೇನೆ, ಬಾರ್ಬಿಕ್ಯೂ ನೇಷನಲ್ಲಿ. ನಾವು ಇದ್ದೆ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಿರೋದು. ನೋಡೋಣ ಗೈಸ್ ಒಳಗಡೆ ಏನೇನಿರುತ್ತೆ ಅಂತ. ಕ್ರಿಸ್ಮಸ್ಸಿಗೆ ಮಾಡಿರೋ ಕ್ರಿಸ್ಮಸ್ ಟ್ರೀ ಇನ್ನೂ ಇಲ್ಲೇ ಇದೆ. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇಲ್ಲೇನಾದರೂ ತಗೊಳ್ಳೋಣ ಅಂತ ನೋಡ್ತಿದ್ದೀನಿ. ಬೇಕು ಅಂತ ನೋಡಿದೆ, ಅಮೂಲ್ಗೆ ರಿಂಗ್ ಬೇಕಂತ. ಮೀಶೋದಲ್ಲಿ ಬುಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಕಳಿಸಿರಲ್ಲ, ಬೇಡ ಅಂತ. ಇನ್ನೂ ಬಂದಿಲ್ಲ, ಅದಕ್ಕೆ 70% ಆಫ್ ಹಾಕಿದ್ದಾರೆ ಟ್ರೆಂಡ್ಸಲ್ಲಿ. ನೋಡೋಣ ಅಂತ ಒಳಗಡೆ ಹೋಗ್ತಿದ್ದೀವಿ ಗೈಸ್. ತಗೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಹೋಗ್ತಿದ್ದೀವಿ. ಏನೋ ಶಾಪಿಂಗ್ ಮಾಡಿದೆ, ಹಂಗೆ ವಾಪಸ್ ಹೋಗ್ತಿದ್ದೀವಿ. ಏನೋ ಶಾಪಿಂಗ್ ಮಾಡಿದೆ, ಹಂಗೆ ವಾಪಸ್ ಬಂದ್ವಿ ಗೈಸ್. ಬರ್ಡೇಗಳು ಬಂದಿರೋದಕ್ಕೆ ಗೈಸ್. ಅಮೂಲು ಸುತ್ತಿ ಸುಸ್ತಾಗೋಗಿ ಇಲ್ಲೇ ಕುತ್ಕೊಬಿಟ್ಟವಳೆ. ಯಾಕೆ ಸುಸ್ತಾಗೋಯ್ತಾ? ಅದು ಇಲ್ಲಿಗೆ ಬಾರ್ಬಿಕ್ಯೂ ನೇಷನ್ಗೆ ಬಂದ್ವಿ. ಒಳಗಡೆ ಹೋಗ್ತಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಆಕ್ಚುಲಿ ಬರ್ತಾ ಇರೋದು. ಇಲ್ಲಿ ಒಳಗಡೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಗೈಸ್. ಆ ಕಡೆ ಎಲ್ಲ ಖಾಲಿ ಇದೆ ಗೈಸ್, ಯಾರು ಇದೆ. ನಾವು ತಿನ್ನೋದಕ್ಕೆ ಕೊಟ್ಬಿಟ್ಟಿದ್ದೀವಿ. ಬರ್ಡೇ ಕೇಕ್ ಕಟ್ ಮಾಡೋದು ಲೇಟ್ ಅಂತ, ಕೇಕ್ ಆಮೇಲೆ ಕಟ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್. ಆರ್ಡರ್ ಮಾಡಿರೋದು ನಾನ್ ವೆಜ್, ಅದ್ರಲ್ಲಿ ಕೊಡ್ತಿರೋದೆಲ್ಲ ವೆಜ್ ಗೈಸ್. ಇದು ಕೂಡ ವೆಜ್. ಅಮೂಲ್ ಅಂತೂ ಫುಲ್ ಬಾರ್ಸಾಗ್ತವಳು. ಬಾರ್ಬಿಕ್ಯೂ ಚಿಕನ್ ಬಂದಿದೆ, ಇಲ್ಲೇ ಬಿಸಿ ಆಗುತ್ತೆ, ಹಂಗೆ ಅಲ್ಲೇ ಎತ್ಕೊಂಡು ತಿನ್ನೋದ. ಗೈಸ್, ನಾನಿದೆ ಫಸ್ಟ್ ಟೈಮ್ ಫ್ರಾನ್ಸ್ನ ಟ್ರೈ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ತಿಂತಿರೋದ್ರಿಂದ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಗೈಸ್. ಏನೋ ಪರವಾಗಿಲ್ಲ ಅನಿಸ್ತು. ಇಷ್ಟೇ ಅಲ್ಲ, ಇನ್ನೂ ಏನೇನೋ ಇದೆ, ಅದಕ್ಕೆ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗೋಣ ಬನ್ನಿ ಗೈಸ್. ಇನ್ನು ಏನೇನಿದೆ ಅಂತ ತೋರಿಸ್ತೀನಿ. ಇದನ್ನೆಲ್ಲ ಯಾವಾಗ ತಿನ್ನೋದು ನಾವು? ಅಷ್ಟಿಂದನೇ ಹೊಟ್ಟೆ ತುಂಬೋಗೈತೆ. ಜಾಮೂನ್ कितना ಎಗ್ ಮಸಾಲ, ಫಿಶ್ ಕರಿ. ನಾನು ಫಿಶ್ ಕರಿ ತಿನ್ನಲ್ಲ, ಎಗ್ ಮಸಾಲ, ಪಾಸ್ ಮಾಡಿ ಮಾಡು. ಪನ್ನೀರು ಅದು ಬಿಡು ಬೇಡ. ಗ್ರೇವಿ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹಾಕೋತಿದ್ದೀನಿ. ಇಲ್ಲಿ ಕರ್ಡ್ ರೈಸು, ವೆಜಿಟೇಬಲ್ ರಾಯ್ತಾ ಮತ್ತು ರಷ್ಯನ್ ಸಲಾಡು.
ಬ್ರೌನ್ ಸಲಾಡು, ಆಲೂ ಪೀನಟ್ ಚಾಟ್, ಗ್ರೀನ್ ಸಲಾಡು, ಕಾರ್ನ್ ಮಟರ್ ಸಲಾಡ್. ಇಷ್ಟು ಸೌತೆಕಾಯಿ ಕೊರಡು ಅಲ್ಲದ್ರ ಪಕ್ಕದಲ್ಲಿ ಹಾಕೋದ್ರ ಪಕ್ಕಕ್ಕೆ ಇದ್ರ ಬೇಗ ಪಟ್ಟ ಅಂತ ಐತೆ ಅದ್ರ ಪಕ್ಕನೇ ಹಾಕೋ. ಓಕೆ ನಾನು ಅಷ್ಟೆ. ಸೊ ವೆಜ್ ದಮ್ ಬಿರಿಯಾನಿ. ಮತ್ತು ಇಲ್ಲಿ ಎಲ್ಲ ಕೈ ತೆಗಿ ಚಿಕನ್ ದಮ್ ಸೊಪ್ಪ ಚಿಕನ್ ಬಿರಿಯಾನಿ. ನೆಕ್ಸ್ಟ್ ಚಿಕನ್ ಸ್ಟ್ರೀಟ್ ಸಾಕಷ್ಟು ಯಾಕಷ್ಟು ಇದನ್ನ ಹಾಕಲಿಕ್ಕೆ ಕೈ ಕಟ್ಟಾಗಿತ್ತು. ಇಷ್ಟನ್ನ ಸದ್ಯಕ್ಕೆ ಹಾಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇನ್ನೂ ಏನೇನೈತೆ ಅದನ್ನು ಹಾಕ್ಕೊಂಡು ಬರಬೇಕು ಗೈಸ್. ಹಾಕ್ಕೊಂಡು ಬಂದಿರೋದು ಹಾಕೊಳ್ಳೆ ಬೇಗ. ಅಷ್ಟೆಲ್ಲ ತಿಂದಾದ್ಮೇಲೆ ಫೈನಲಿ ಸ್ವೀಟ್ ಕಡೆಗೆ ಬಂದ್ವಿ. ಇಲ್ಲಂತೂ ವೆರೈಟೀಸ್ ಆಫ್ ಕೇಕ್ಸು, ಸ್ವೀಟ್ಸು, ಫ್ರೂಟ್ಸು ಮತ್ತು ಫಾಲೂದಾ ಜ್ಯೂಸು ಎಲ್ಲನೂ ಇತ್ತು. ಅಲ್ಲಿ ಇದ್ದಿದ್ದು ಎಲ್ಲನೂ ಒಂದು ಬಿಡ್ದಿರಂಗೆ ನನ್ನ ಪ್ಲೇಟಿಗೆ ಹಾಕ್ಕೊಂಡು ಟೇಬಲ್ ಕಡೆಗೆ ಹೋಗೋಣ ಅಂತ ಟೇಬಲ್ ಕಡೆಗೆ ಬಂದು ನಾನು ಅಮೂಲ್ಯ ತಿಂದು ಫುಲ್ ಡಿಸ್ಕಸ್ ಮಾಡ್ತಿದ್ವಿ. ಯಾವ್ಯಾವ ಸ್ವೀಟ್ ಚೆನ್ನಾಗಿತ್ತು ಚೆನ್ನಾಗಿರಲಿಲ್ಲ ಅಂತ ಫುಲ್ ಡಿಸ್ಕಸ್ ಮಾಡಿ ನಾನು ಅಮೂಲ್ಯ ತಿಂತಾಯಿದ್ವಿ. ಇಷ್ಟೆಲ್ಲ ಆದಮೇಲೆ ಹಾಗೆ ಸುಮ್ಮನೆ ಇರ್ತೀವ, ಫೈನಲಿ ಒಂದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಐಸ್ ಕ್ರೀಮ್ ಕಡೆಗೆ ಹೋದ್ವಿ. ಕುಲ್ಫಿ ತಿಂತಿದ್ದೀನಿ, ಚಾಕ್ಲೇಟ್ ಕುಲ್ಫಿ, ಅಮೂಲ್ ಜಾಮೂನ್ ವಿತ್ ಐಸ್ ಕ್ರೀಮ್, ಸ್ಟ್ರಾಬೆರಿ ಫ್ಲೇವರ್ದು. ಟ್ರೀಟ್ ಎಲ್ಲ ಮುಗಿದ್ಮೇಲೆ ಫೈನಲಿ ಕೇಕ್ ಬಂತು. ಬರ್ಡೇಗಳು ವೀಡಿಯೋಗೆ ಬರದೇ ಇರೋ ಕಾರಣ ಬರ್ಡೇಗಳನ್ನ ವೀಡಿಯೋ ಮಾಡಿಲ್ಲ. ಹಾಗೆಯೇ ಕೇಕ್ನ ಮಾತ್ರ ವೀಡಿಯೋ ಮಾಡಿಕೊಂಡು ವಿಶ್ ಮಾಡಿ ನಾವು ಕೂಡ ಒಂದಷ್ಟು ಫೋಟೋಸ್ನ ತಗೊಳ್ಳೋಣ ಅಂತ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಹೊರಗಡೆ ಬರ್ಡೇ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಟೇಸ್ಟ್ ನೋಡಿಕೊಂಡು ರಿಟರ್ನ್ ವಾಪಸ್ ಹೋಗ್ತಿದ್ವಿ. ಅಲ್ಲಿಂದ ಹೊರಗಡೆ ಹೋಗ್ಬೇಕೀಗ. ತಿಂದು ಬೇಜಾರಾಗೋದು, ಹೊಟ್ಟೆನೂ ಸಿಕ್ಕಾಪಟ್ಟೆ ಲೋಡಾಗ್ಬಿಡುತ್ತೆ. ಕೇಕ್ ಕೂಡ ವಾಪಸ್ ಕೊಟ್ಟಿದ್ದಾರೆ ತೊಗೊಂಡು ಹೋಗೋದಕ್ಕೆ. ಹಾಗೇನೆ ಮಾಲ್ ಕ್ಲೋಸಿಂಗ್ ಟೈಮ್ ಗೈಸ್, ಎಲ್ಲನೂ ಕ್ಲೋಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟು ಟೈಮು ಆಗೋಗೈತೆ, ಮನೆಗೆ ಬೇರೆ ಹೋಗ್ಬೇಕು. ಹೆವಿ ಟೈಮ್ ಆಗೋಗೈತೆ ಗೈಸ್. ಗಾಡಿಗಳಲ್ಲಿ ಪಾರ್ಕಿಂಗಲ್ಲಿ ಕೂಡ ಒಂದು ಗಾಡಿನೂ ಕಾಣಿಸ್ತಿಲ್ಲ, ಎಲ್ಲ ಎತ್ಕೊಬಿಟ್ಟವ್ರು ಅಲ್ಲೊಂದು ಇಲ್ಲೊಂದು ಅಷ್ಟೇ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಅಂತ ಗಾಡಿಗೆ ಒಂದು ಡಿಕ್ಕಿಲಿ ಒಂದು ಜರ್ಕಿನ್ ಇಟ್ಕೊಂಡು ಬಂದಿದ್ದೆ, ಅದಕ್ಕೆ ಹಾಕ್ಕೊಂಡು ಹೋಗ್ತಿದ್ದೀನಿ. ಈಗ ನಾನೇ ಗಾಡಿ ಓಡಿಸ್ಬೇಕು, ಅದಕ್ಕೆ ಗೈಸ್ ಪೆಟ್ರೋಲ್ ಗೈಸ್. ನೆನ್ನೆ ವ್ಲಾಗ್ನ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಂದಿದ್ದು ಲೇಟಾಗಿತ್ತು. ಫುಲ್ ಟಯರ್ಡಾಗಿ ಹಾಗೆ ಮಲ್ಕೊಬಿಟ್ಟೆ. ಜಸ್ಟ್ ಇವಾಗ ತಾನೇ ಐತೆ ಗೈಸ್. ಬೆಳಗ್ಗೆ ತಿಂಡಿ ನಮ್ಮಮ್ಮ ಏನು ಮಾಡೈತೆನೋ ಗೊತ್ತಿಲ್ಲ, ನೋಡಬೇಕು. ನಮ್ಮಮ್ಮ ಏನು ತಿಂಡಿ ಮಾಡೈತೆ ನೋಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಏನೂ ತಿಂಡಿ ಏನೂ ಮಾಡಿಲ್ಲ. ಅನ್ನ, ರಾತ್ರಿ ಸಾಂಬಾರು, ಇವಾಗ ಮಾಡೋದಕ್ಕೆ ಸೊಪ್ಪು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಯ್ಯೋ, ಪಪ್ಪಾಯ ಕಟ್ ಮಾಡಿ ಇಟ್ಟೈತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪಪ್ಪಾಯನ ಹೆಲ್ದಿ ಬ್ರೇಕ್ಫಾಸ್ಟ್. ಪಪ್ಪಾಯ ತಿಂದಂತ ಸಿಪ್ಪೆ ತೆಗಿತಿದ್ದೀನಿ ಗೈಸ್. ಇವತ್ತಿನ ಬ್ರೇಕ್ಫಾಸ್ಟು ಪಪ್ಪಾಯನ. ಫುಲ್ ಹಣ್ಣಾಗ್ಬಿಟ್ಟೈತೆ ಗೈಸ್. ಪಪ್ಪಾಯನ ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ ಹಣ್ಣಾಗ್ಬಿಡುತ್ತೆ, ಸಖತ್ ಸ್ವೀಟ್ ಐತೆ. ನೀವು ಬೆಳಗ್ಗೆ ಎದ್ದಾಗ ಫ್ರೂಟ್ಸು, ಜ್ಯೂಸು ಈ ಥರ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬಾ ಒಳ್ಳೆಯದು ಗೈಸ್. ಬೆಳಗಿನ ಬ್ರೇಕ್ಫಾಸ್ಟ್ ಪಪ್ಪಾಯನ ತಿಳ್ಕೊಂಡು ಈ ವಿಡಿಯೋನ ನನಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಹಾಗೆಯೇ ವ್ಲಾಗ್ ಬಂದು ಸ್ವಲ್ಪ ಮಿನಿ ಬ್ಲಾಗ್ ಥರ ಫೀಲ್ ಆಗುತ್ತೆ, ಯಾಕಂತಂದರೆ ಬಾರ್ಬಿಕ್ಯೂ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಪ್ಲೇ ಆಗಿತ್ತು. ಅದೇ ಸಾಂಗ್ಸ್ ಎಲ್ಲ ಕೇಳಿಸ್ತಿತ್ತು, ಅಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ. ಅದಕ್ಕೆ ಮನೆಗೆ ಬಂದು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಆ ಥರ ಫೀಲ್ ಆಗುತ್ತೆ ಗೈಸ್. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ